ಈಗಾಗಲೇ ವಯನಾಡಿನ ಚಾಲಿಯಾರ್ ನದಿಯಲ್ಲಿ ಭೂಕುಸಿತವಾದಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಗ್ರಾಮಗಳು ಕಂಪ್ಲೀಟ್ ಆಗಿ ಈಗಾಗಲೇ ಸರ್ವನಾಶವಾಗಿದೆ. ಏನೂ ಕೂಡ ಇಲ್ಲ. ಆದ್ರೆ ಈ ಒಂದು ಗ್ರಾಮಗಳಲ್ಲಿ ಕೆಲವೊಂದು ಮನೆಗಳಿಗೆ ಜೊತೆಗೆ ಕೆಲವೊಂದು ಶಾಲೆಗಳಿಗೆ ಮಾತ್ರ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಅಂದ್ರೆ ಈ ಶಾಲೆಗಳು ಹಾನಿ ಆಗದೇ ಇದ್ದ ಕಾರಣಕ್ಕಾಗಿ ಸಾಕಷ್ಟು ಜನ ಇಲ್ಲಿ ಬಚಾವಾಗಿದ್ದಾರೆ. ಅಂದ್ರೆ ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮುಂಡಕೈನ ಒಂದು ಶಾಲೆ ಇದೆ. ಆ ಶಾಲೆಯನ್ನ ನಾನು ನಿಮ್ಗೆ ಈಗ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಂಡಕೈನ ಈ ಒಂದು ಶಾಲೆ ಏನಿದೆ 2012ರಲ್ಲಿ ಸ್ಥಾಪನೆಯಾದಂತಹ ಶಾಲೆ. ಅವತ್ತು ಮಳೆ ಬಂದ ದಿನ ಅಥವಾ ಅವತ್ತು ಫ್ಲಡ್ ಆದಂತಹ ದಿನ ಸಾಕಷ್ಟು ಜನ ಮಕ್ಕಳು ಇಲ್ಲಿಗೆ ಬರ್ತಾರೆ. ಅಂದ್ರೆ ಈ ಅಕ್ಕಪಕ್ಕದ ಕಟ್ಟಡಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಕುಸಿದಿವೆ. ಜೊತೆಗೆ ನದಿಯಲ್ಲಿ ಈಗಾಗಲೇ ಆ ಒಂದು ಅವಶೇಷಗಳು ಕೂಡ ಹೋಗ್ತವೆ. ಆದ್ರೆ ಈ ಒಂದು ಶಾಲೆಗೆ ಮಾತ್ರ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಶಾಲೆಯ ಕಂಪ್ಲೀಟ್ ಒಳಭಾಗದಲ್ಲೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಿಲ್ಲ. ಅಂದ್ರೆ ಈ ರೀತಿ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಅದು ಪಿಂಜಾರವೆಟ್ಟಂ ಗ್ರಾಮ ಏನಿದೆ ಅಂದ್ರೆ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗ, ಆ ಜಾಗದಲ್ಲೂ ಕೂಡ 1 ಅಥವಾ 1ರಿಂದ 5 ಮನೆಗಳಿಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಬಿಕಾಸ್ ಅವು ಎತ್ತರದ ಪ್ರದೇಶದಲ್ಲಿದೆ ಅಂತ. ಆದ್ರೆ ಇದು ತುಂಬಾ ಕೆಳಗಡೆ ಇದ್ರೂ ಕೂಡ, ಈ ಒಂದು ಶಾಲೆ ಕೆಳಗಡೆ ಇದ್ರೂ ಕೂಡ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಜೊತೆಗೆ ಈ ಒಂದು ಶಾಲೆಯಲ್ಲಿ ಸುಮಾರು 85 ಜನ ಸ್ಟೂಡೆಂಟ್ಸ್ ಗಳು ಕೂಡ ಓದ್ತಿರ್ತಾರೆ. ಜೊತೆಗೆ ಅವತ್ತಿನ ರಾತ್ರಿ ಏನು ಭೂಕುಸಿತ ಆಗುತ್ತೆ, ಅದಾದ ನಂತರ ಸಾಕಷ್ಟು ಮನೆಗಳಿಗೂ ಕೂಡ, ಈ ಗ್ರಾಮದ ಮನೆಗಳಿಗೂ ಕೂಡ ಯಾವಾಗ ನೀರು ನುಗ್ಗುತ್ತೋ, ಜೊತೆಗೆ ಮನೆಗಳು ಕಂಪ್ಲೀಟ್ ಆಗಿ ಕುಸಿದು ಹೋಗ್ತಾವೋ, ಆ ಸಂದರ್ಭದಲ್ಲಿ ಈ ಮನೆಗಳನ್ನ ಅಂದ್ರೆ ಮನೆಗಳೆಲ್ಲವೂ ಕೂಡ ಕುಸಿದಾಗ ಈ ಶಾಲೆಗೆ ಕರೆದುಕೊಂಡು ಬಂದು ಸುಮಾರಷ್ಟು ಜನಕ್ಕೆ ಆಶ್ರಯವನ್ನ ನೀಡ್ತಾರೆ. ಅದಾದ ನಂತರ ಯಾವಾಗ ಅಕ್ಕಪಕ್ಕದ ಮನೆಗಳು ಕೂಡ ಕುಸಿಯೋದಕ್ಕೆ ಶುರುವಾಗುತ್ತೋ, ಅದು ಕುಸಿಯೋದಕ್ಕೆ ಶುರುವಾದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿಂದ ಬೇರೆ ಭಾಗಕ್ಕೆ ಅಂದ್ರೆ ಚುಲಾರ್ಮಲದಿಂದ ಆ ಕಡೆಗೆ ಎಲ್ಲರನ್ನು ಕೂಡ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯ ಮುಂಡಕೈನ ಒಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ನದಿಯಲ್ಲಿ ಅಂದ್ರೆ ಚಾಲಿಯಾರ್ ನದಿಯಲ್ಲಿ ಇರುವಂತಹ ಹೂಳನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಆ ಹೂಳಿನಲ್ಲೂ ಕೂಡ ಸಾಕಷ್ಟು ಮೃತದೇಹಗಳಿದೆ ಅನ್ನೋ ಮಾಹಿತಿ ಇರೋದ್ರಿಂದ ಸದ್ಯ ಆ ಚಾಲಿಯಾರ್ ನದಿಯಲ್ಲೂ ಕೂಡ ಹಿತಾಚಿಗಳ ಮುಖಾಂತರವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನ ಒಂದು ಕಡೆ ಮಾಡ್ತಾ ಇದ್ರೆ NDRF, SDRF ರಕ್ಷಣಾ ಪಡೆಗಳ ಸಿಬ್ಬಂದಿಗಳು ಕೂಡ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಫಿಸಿಕಲ್ ಆಗಿ ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನದಿಯ ಮಧ್ಯಭಾಗಕ್ಕೆ ತೆರಳಿ, ಚಾಲಿಯಾರ್ ನದಿಯ ಮಧ್ಯಭಾಗಕ್ಕೆ ತೆರಳಿ ಈಗಾಗಲೇ NDRF, SDRF ಹಾಗೆ ರಕ್ಷಣಾ ಪಡೆ ಇಷ್ಟು ಜನ ಸಿಬ್ಬಂದಿಗಳು ಕೂಡ ಕಂಪ್ಲೀಟ್ ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ. ಜೊತೆಗೆ ಆ ಮಣ್ಣಿನ ಗುಡ್ಡಗಳೇನಿದೆ, ಆ ಮಣ್ಣಿನ ಗುಡ್ಡದಲ್ಲೂ ಕೂಡ ಕಂಪ್ಲೀಟ್ ಆದ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಂದ್ರೆ ಆ ಕಾರ್ಯಾಚರಣೆಯನ್ನ ಮಾಡ್ತಿರೋದ್ರ ಹಿಂದಿನ ಉದ್ದೇಶ ಇಷ್ಟೇ, ಮೃತದೇಹಗಳನ್ನ ಹೊರತೆಗಿಬೇಕು, ಅಟ್ಲೀಸ್ಟ್ ಮೃತದೇಹಗಳಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು, ಜೊತೆಗೆ ಅವರ ಒಬ್ಬ ಕುಟುಂಬಸ್ಥರಿಗೆ ಆ ಒಂದು ಮೃತದೇಹಗಳನ್ನ ಹ್ಯಾಂಡ್ ಓವರ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಇಷ್ಟು ಮೃತದೇಹಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಂಡಕೈನ ಸಾಕಷ್ಟು ಗ್ರಾಮಸ್ಥರು ಕೂಡ ನಾವು ಮತ್ತೆ ವಾಪಸ್ ಬರೋದಿಲ್ಲ, ನಮ್ಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಿ ಈ ಒಂದು ಜಾಗಕ್ಕೆ ನಾವು ಮತ್ತೆ ಬರೋದಿಲ್ಲ, ಮತ್ತೆ ಇದು ಇದೇ ರೀತಿ ಆದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ರು. ಹಾಗಾಗಿ ಸರ್ಕಾರ ಕೂಡ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಅಂದ್ರೆ ಬೇರೆ ಜಾಗದಲ್ಲಿ ಇವರಿಗೆ ಮನೆಗಳನ್ನ, ಸೂರನ್ನ, ಜೊತೆಗೆ ಶಾಲೆಯನ್ನ, ಅವರಿಗೆ ಏನ್ ಬೇಕೋ ಎಲ್ಲವನ್ನು ಕೂಡ ಕಟ್ಟಿಕೊಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದೆ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.